ಇವತ್ತು ನಮ್ಮ JDSನವರು ಸಹ ನಮ್ಮ ಜೊತೆ ಸೇರಿಕೊಂಡು ಅತಿ ಹೆಚ್ಚು ಮತ ಕೊಡಲಿಕ್ಕೆ ಅವರು ಸಹ ನಮಗೆ ಕೈ ಜೋಡಿಸಿದ್ರು. ನಿಮಗೆ ಅತಿ ಹೆಚ್ಚು ಓಟ್ಗಳು ಬಂತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇವತ್ತು ನೀವು ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಆಯ್ತಪ್ಪ, ಯಾರ್ದು ಸಮಸ್ಯೆ ಇದೆ, ಏನು ಸಮಸ್ಯೆ ಇದೆ, ಇದ್ರಿ ನಾನು ಇದ್ದೀನಿ, ನಾವು ಬರ್ರಿ, ಆಯಿತು ಶಾಸಕರೇನು ನೀವು ಎಲ್ಲನೂ ಸಿಕ್ಕಿದಾಗ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ಚೆನ್ನಾಗೇ ಮಾತಾಡಿಸ್ತೀರ ಶಾಸಕರನ್ನ, ನೀವು ಚೆನ್ನಾಗೇ ಇರ್ತೀರಾ, ನೀವು ಹೇಳ್ಬೋದಲ್ಲ, ಅವ್ರ ಹತ್ರ ಮಾತಾಡ್ಬೋದಲ್ಲ ನೀವು. ಹಂಗಂದರೆ ನೀವು ಅಲ್ಲಿ ಅವ್ರ ಜೊತೆ ಮಾತನಾಡ್ತಕ್ಕಂಥದ್ದೆಲ್ಲ ನಾಟಕನಾ? ನೀವು ಎಲ್ಲರನ್ನೂ ಬೇರೆಯವ್ರನ್ನೆಲ್ಲ ಮಾತಾಡಿಸೋಂಥ ನಾಟಕನ? ಅದೆಲ್ಲ ಮಾಡಬೇಡಿ. ಕೂತ್ಕೊಳ್ಳಿ, ಕರೀರಿ, ಮಾತಾಡಿ. ಯಾಕೆ ಎಲ್ಲ ಕಾರ್ಯಕರ್ತರಿಗೂ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾಕೆ ಯಲಹಂಕದಲ್ಲಿ ತುಂಬ ಚೆನ್ನಾಗಿದೆ BJP, ಶಾಸಕರು ಕಟ್ಟಿದ್ದಾರೆ, ಕಾರ್ಯಕರ್ತರು ಪಡೆ ಇದೆ, ಅಲ್ಲೇನು ನೀವೇನು ಮಾಡೋಕ್ಕಾಗೋದಿಲ್ಲ. ಆಯ್ತು, ಈಗ ಸತೀಶ್ ಅವರು ಪ್ರಾಮಾಣಿಕರು, ಎಲ್ಲರೂ ಪ್ರಾಮಾಣಿಕರಲ್ಲ. ಸತೀಶ್ ಅವರಿಗೆ ನಾವು ನಮ್ಮ ಶಾಸಕರು ಕೊಟ್ಟಿಲ್ವಾ, ಸೀಟ್ ಕೊಡಲಿಲ್ವಾ ಡೇರಿಗೆ? ಅವ್ರು ಒಕ್ಕಲಿಗರನ್ನ ಗುರುತಿಸಿಲ್ವಾ? ಸತೀಶ್ ಅವ್ರಿಗೆ ಕೊಡಲಿಲ್ವಾ ಟಿಕೆಟು? ಮನೆಗೆ ಹೋಗಿ ಗೆಲ್ಸ್ಕೊಂಬರ್ಲಿಲ್ವಾ? ಅತಿ ಹೆಚ್ಚು ಮತಗಳಿಂದ ಗೆದ್ದಿಲ್ವಾ ನೀವು ಒಕ್ಕಲಿಗರ ಸಂಘದಲ್ಲಿ ಸೋತ್ರಿ. ಮೊನ್ನೆ ಸತೀಶ್ ಅವರೇ ಇಲ್ಲಿ ನೋಡಿ, ನೀವು ಒಕ್ಕಲಿಗರ ಸಂಘದಲ್ಲಿ ಸೋತ್ರಿ, ಒಂದು ತಾಲೂಕು ಪಂಚಾಯತಿನಲ್ಲಿ ಸೋತ್ರಿ, ಮತ್ತು ಲಾಯರ್ ಅಸೋಸಿಯೇಷನಲ್ಲಿ 2-3 ಸಲ ಸೋತ್ರಿ. ಎಲ್ಲ ಸೋತಿದ್ದೆ ನೀವು. ನಾವೆಲ್ಲ ಸೇರಿ ನಾವು ಸತೀಶ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನಿಮಗೆ ಸೀಟ್ ಕೊಡಿಸಿ ನಾವೆಲ್ಲ ತಾಲೂಕಿನ ಎಲ್ಲ ಜನತೆ ಒಟ್ಟಿಗೆ ಹೋಗಿ ನಿಮ್ಮನ್ನು ಗೆಲ್ಲಿಸ್ಕೊಂಬಂದ್ವಿ. ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದೀವಿ. ಆಯಿತಾ? ನೀವು ಸಂಸದರು ಇಲ್ಲ ಸಂಸದರಿಗೆ ಇಲ್ಲ ನೀವೇ ಏನಾದರೂ ದಾರಿ ತಪ್ಪಿಸ್ತಾ ಇದ್ದೀರಾ ಅಥವಾ ಇನ್ನೊಬ್ರು ಯಾರು ದಾರಿ ತಪ್ಪಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಆಯಿತಾ? ನೀವು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ಯಲಹಂಕ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಬೇಸರ ಆಗಿದೆ, ಬೇಜಾರಾಗಿದೆ. ನೀವು ಸರಿಪಡಿಸ್ಕೊಳ್ಳೋಂಗಿದ್ರೆ ಸರಿಪಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತ ಇದ್ದೀರ ಅದನ್ನೆಲ್ಲ ಮಾಡಿ. ಆದರೆ ಇಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡೋದಾಗಲಿ, ದಾರಿ ತಪ್ಪಿಸೋದಾಗಲಿ, ಏನೇ ಮಾಡಿದ್ರೂ ಇಲ್ಲಿ ಯಾರೂ ಸಹಿಸಲ್ಲ, ಒಪ್ಪಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಈ ಏನು ಒಕ್ಕಲಿಗರ ಜಯಂತಿ, ನಮ್ಮ ಕೆಂಪೇಗೌಡರ ಜಯಂತಿ ಮಾಡಬೇಕು ಅಂತ ಇದ್ದೀರಲ್ಲ, ಅದನ್ನು ಒಟ್ಟಿಗೆ ಸೇರಿ ಮಾಡೋಣ. ಸ್ವಾಮೀಜಿಗಳನ್ನ ಕರೆಸೋಣ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ, ಎಲ್ಲರನ್ನೂ ಕರೆಯೋಣ, ಜನಾಂಗದವ್ರು ಕರೆಯೋಣ, ಬೇರೆಯವ್ರನ್ನೆಲ್ಲ ಕರೆಯೋಣ, ಅಭಿಮಾನಿಗಳನ್ನ ಕರೆಯೋಣ, ಒಟ್ಟಿಗೆ ಮಾಡೋಣ. ಅದು ಬಿಟ್ಬಿಟ್ಟು ಈಗ ಆಲ್ರೆಡಿ ವರ್ಷ ಮಾಡ್ತಾನೂ ಇದ್ದೀವಿ. ನಾವೇನು ನಮ್ಮ ಶಾಸಕರನ್ನ ನಿಲ್ಲಿಸಿಲ್ಲ. ನಮ್ಮ ಶಾಸಕರು ಪ್ರತಿ ವರ್ಷ ಅಲ್ಲಿ ಓಲ್ಡ್ ಟೌನ್ ಕೆಂಪೇಗೌಡರನ್ನ ಪ್ರತಿಮೆಯನ್ನು ಮೊನ್ನೆ ತಾನೇ ಸುಮಾರು ಒಂದು 4-5 ಕೋಟಿ ಖರ್ಚು ಮಾಡಿ ಅದನ್ನು ಸ್ವಲ್ಪ ರಿನಿವೇಷನ್ ಸಹ ಮಾಡಿಸಿದ್ರು, ಚೆನ್ನಾಗಿ ಮಾಡಿಸಿದ್ರಲ್ಲಿ. ಈ ಥರ ಎಲ್ಲ ಕೊಡುಗೆ ಶಾಸಕರದ್ದು ಬಹಳಷ್ಟು ಇದೆ ಈ ಕ್ಷೇತ್ರದಲ್ಲಿ. ನಮ್ಮ ಮಾನ್ಯ SR ವಿಶ್ವನಾಥ್ ಅವ್ರ ಕೊಡುಗೆ ಒಕ್ಕಲಿಗರಿಗೂ ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಒಕ್ಕಲಿಗರೇ. ಏನಕ್ಕೆ ಜಾತಿ ಸೃಷ್ಟಿ ಮಾಡ್ತಾ ಇದ್ದಾರೆ? ಏನಿಲ್ಲ, ಎಲ್ಲ ಜಾತಿ ಜನಾಂಗದವರು ಕೆಂಪೇಗೌಡರು, ಎಲ್ಲ ಜಾತಿ ಜನಾಂಗದವರು ಒಂದೇ ಅಂತೇಳಿ ಕೆಂಪೇಗೌಡರು ತೊಗೊಂಡೋಗ್ತಾಯಿದ್ರು. ಆ ರೀತಿ ನಾವು ಎಲ್ಲ ಒಟ್ಟಿಗೆ ಹೋಗೋಣ. ನೀವು ಗೊಂದಲ ಸೃಷ್ಟಿ ಮಾಡಬೇಡ್ರಿ ದಯಮಾಡಿ. ಇವತ್ತು ನೀವು ಬಂದು ಒಂದು ಗೊಂದಲ ಸೃಷ್ಟಿ ಮಾಡಿ ಹೋಗಿದ್ದೀರಿ, ಅದಾಗಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಆರೋಪ ಕೂಡ ಮಾಡಿದ್ದಾರೆ ಕಟ್ಟಮನೆ ಸತೀಶ್ ಅವರು. ಏನಂತ ಅಂದ್ರೆ ಅವರು ಅಲ್ಲಿ ಹೋಗ್ತಾರೆ, ನಾನು ರೆಡ್ಡಿ ಸಮಾಜದವರು ಅಂತ ಹೇಳಿ ಅಲ್ಲಿ ಓಟ್ ಪಡ್ಕೊಂತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ನಾನು ಒಕ್ಕಲಿಗ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ಅನ್ನೋ ಒಂದು ಜಾತಿ ಸಮೀಕರಣ ಮತ್ತೆ ಅವರು ಮುನ್ನೆಲೆ ತಂದಿದ್ದಾರೆ. ಆಮೇಲೆ ಇನ್ನೊಂದು ಆರೋಪ ಮಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ನೀವೊಂದು ಸಂಘ ಕಟ್ಟಿದ್ದೀರಾ, ಇಲ್ಲ ಬರೀ ಅವರನ್ನ ಮತಗಳಿಗೋಸ್ಕರ ನೀನು ಒಕ್ಕಲಿಗ ಅಂತ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡ್ಬಿಡ್ತಿದ್ರ ಅಂತ ಒಂದು ನೇರ ಆರೋಪ ಕೂಡ ಮಾಡಿದ್ದಾರೆ. ನೋಡಿ ಸರ್, ಒಕ್ಕಲಿಗರ ಸಂಘ ಬೆಂಗಳೂರು ಪಕ್ಕದಲ್ಲೇ ಇದೆ, ದೊಡ್ಡ ಸಂಘ ಇದೆ ನಮ್ಮದು ಸಂಸ್ಥೆ. ಒಕ್ಕಲಿಗರ ಸಂಘ ಸಂಸ್ಥೆ ನಮ್ಮದು ದೊಡ್ಡದು. ಆಯಿತಾ? ನಾವು ಯಲಹಂಕದಲ್ಲೂ ಸಹ ಅಲ್ಲಿ ಒಂದು 2-3 ಕಡೆ ಸಣ್ಣ ಸಂಘಗಳನ್ನು ಮಾಡಿದ್ದಾರೆ. ಈಗ ಶಾಸಕರು ಸಂಘ ಮಾಡಬೇಕು ಅಂತ ಏನಿಲ್ಲ. ನೀವು ಇದ್ರಲ್ಲ ಶಾಸಕರ ಜೊತೆಯಲ್ಲಿ ಮಾನ್ಯ ಸತೀಶ್ ಅವರು ಯಾಕೆ ಮಾಡಲಿಲ್ಲ? ನೀವು ಯಾಕೆ ಮಾಡಲಿಲ್ಲ? ಮಾಡ್ಬೋದಿತ್ತಲ್ಲ ನೀವು? ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಎಲ್ಲ ಒಕ್ಕಲಿಗರಿಗೂ ಇನ್ನೇನು ಒಕ್ಕಲಿಗರ ಸಂಘದ ಬೇರೆ ಜಾತಿ ಜನಾಂಗದವ್ರು ಏನು ಒಕ್ಕಲಿಗರು ನೀನು ಇಲ್ಲೇನು ಒಕ್ಕಲೆಬ್ಬಿಸೋದು ಆಗಲಿ ಅಥವಾ ಅವ್ರಿಗೆ ತೊಂದರೆ ಕೊಡೋದಾಗಲಿ ಏನೀಗ ನಮ್ಮ ಮುಂಜಾನವರು ಇಲ್ಲೇ ಅವರು ಏನು ಮಾಡಿಲ್ಲ. ಅಂಥದ್ದು ಮಾಡೋಂಥ ಸಂದರ್ಭದಲ್ಲಿ ಏನಾದ್ರು ನಮ್ಗೆ ತೊಂದರೆ ಆಗೋ ಸಂದರ್ಭದಲ್ಲಿ ಒಂದು ಸಂಘ ಕಟ್ಕೊಂಡು ಏನೋ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳ್ಬೋದಾಯಿತು. ಆದರೆ ಸಣ್ಣ ಸಂಘಗಳು ಇದ್ದಾವೆ. ಆಯಿತಾ? ಈಗ ನಾನು ಹೇಳೋದ್ನಲ್ಲ, ಈಗ ನಮ್ಮ ಸಂಘಕ್ಕೆ ಇರ್ಬೋದು, ನಮ್ಮ ಸ್ವಾಮೀಜಿಗಳು ನಮ್ಮ ಮಠಕ್ಕೆ ಇರ್ಬೋದು, ಜಾಗಗಳು ಬೇಕಾದಷ್ಟು ಕೊಡಿಸಿದಾರಲ್ಲ, ಶಾಸಕರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ನೋಡಿ ಸರ್, 2023 ಚುನಾವಣೆ ಆಗಿ 26ರಲ್ಲಿದ್ದೀವಿ, 2 ವರ್ಷಗಳಾಯಿತು.
ನೀವೇನಾದರೂ ಆರೋಪ ಮಾಡೋದಾಗಿದ್ದಿದ್ರೆ ಅಥವಾ ಯಾರಾದರೂ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ, ನಿಮ್ಮ ಹತ್ರ ದಾಖಲಾತಿಗಳಿದ್ದರೆ ಬಿಡಪ್ಪ, ಬಿಡು. ಬಂದು ನೀವು ಮುಂದೆಗಡೆ ನಮ್ಮ ಮಾಧ್ಯಮದೆಲ್ಲ ಸ್ನೇಹಿತರುಗಳಿದ್ದಾರೆ, ಅವ್ರ ಮುಂದೆ ಬಿಡಪ್ಪ, ಅದೇನು ನೋಡೋಣ, ನಿನ್ನ ಹತ್ರ ಏನು ದಾಖಲೆ ಇದೆ ಅಂತೇಳಿ. 2 ವರ್ಷ ಬೇಕಾಗಿತ್ತಾ? 2 ವರ್ಷದಿಂದ ಸುಮ್ಮನೆ ಇದ್ದೀರಲ್ಲ. ನಾನು 80,000ಗಳಲ್ಲಿ ಗೆದ್ದಿದ್ದೀನಿ, ಯಲಹಂಕದಲ್ಲಿ ಅತಿ ಹೆಚ್ಚು ಓಟು ಬಂದಿದೆ ಅಂತೇಳಿ ನೀವು ಹೇಳಿದ್ದೀರಿ. ಬಂದಿದೆ, ಇವಾಗಲೂ ಬಂದಿದೆ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಅವ್ರು ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ನಮ್ಮನ್ನು ಕರೀಲಿ, ನಾವು ಬೇಕಾದ್ರೆ ಪ್ರಮಾಣ ಬಂದು ಮಾಡ್ತೀವಿ. ಅವರು ಮಾಡಲಿ, ಇಂತಿಂಥವ್ರು ನಮಗೆ ಮಾಡಲಿಲ್ಲ ಅಂತ ಅವ್ರು ಹೇಳಿ, ನಾವು ಹೇಳ್ತೀವಿ. ನಾವು ಮಾಡಿರೋದು ನಮಗೆ ಒಂದು ಆತ್ಮಸಾಕ್ಷಿ ಇದೆ. ನಾವೇನು ಎಲ್ಲೂ ಮೋಸ ಮಾಡಿಲ್ಲ, ಯಾರೂ ಮೋಸ ಮಾಡೋದು. ಮೋಸ ಮಾಡಿದ್ರೆ 85,000 ಓಟ್ ಬರೋದು ಸರ್. ಅವ್ರು ಹೇಳ್ಬೋದು 2 ವರ್ಷದಿಂದ ಏನು ಮಾಡ್ತಾರೆ ಹೇಳ್ಬೋದಿತ್ತಲ್ಲ, ಹೇಳಿ. ಇವಾಗಲೂ ದಾಖಲಾತಿ ತೊಗೊಂಬಂದು ಅದು ಏನೇನು ಬಿಡ್ತಾರೋ, ಯಾಕೆ ಎಷ್ಟು ದಿನ, ಇನ್ನೂ 3 ವರ್ಷ ಟೈಮ್ ಐತೆ. ಈಗ ಅವರು ಇನ್ನೂ 3 ವರ್ಷ, ಈಗ ಯಲಹಂಕ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲೇ ಇದೆ, ಮುಂದೆನೂ ಇರ್ತದೆ ಅಂತ ಅವ್ರು ಹೇಳವ್ರೆ. ನಾವು ಹೇಳಿದ್ದೀವಿ, ನಮ್ಮ ಶಾಸಕರು 10 ಸಲ ಹೇಳವ್ರೆ, ಮುಂದಿನ ಸಲ ಅತಿ ಹೆಚ್ಚು ಮತಗಳಿಂದ ಸುಧಾಕರ್ ಅವ್ರನ್ನೇ ನಾವು ಗೆಲ್ಲಿಸ್ತೀವಿ. ಸುಧಾಕರ್ ಅವ್ರು ಮುಂದಿನ ಸಲ ಮಂತ್ರಿಗಳಾಗಿ ನಾವು ನೋಡಬೇಕು. ಅವ್ರು MP ಆಗಿ ಇನ್ನೂ ಮುಂದುವರಿತಾರೆ. ನಾವೆಲ್ಲ ಮುಂದಿನ ಸಲನೂ ಸಹ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ಎಲ್ಲ ಹೇಳಿದ್ದೀವಲ್ಲ. ಸರ್, ಎಲ್ಲ ಒಂದು ಕಡೆ ಯಲಹಂಕ ಶಾಸಕರನ್ನ ಒಕ್ಕಲಿಗರ ವಿರೋಧಿ ಅಂತ ಬಿಂಬಿಸಲಿಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ. ಸರ್, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವೇನೋ ಅಲ್ಲಿ ವಿಶ್ವನಾಥ್ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡಲಿಕ್ಕೋಸ್ಕರ ಒಕ್ಕಲಿಗರ ವಿರೋಧಿ ಅಂತ ನೀವು ಬಿಂಬಿಸ್ತಾ ಇದ್ದೀರಾ. ಅದಕ್ಕೆ ಆಧಾರ ಬೇಕಲ್ಲ ಸ್ವಾಮಿ. ನಾನೀಗ ಆಧಾರ ಕೊಟ್ಟಿದ್ದೀನಲ್ಲ. ನಮ್ಮ ಶಾಸಕರು ಯಾವ ರೀತಿ ಅಲ್ಲ ರೀ, ಅವರೇ ಒಕ್ಕಲಿಗರಲ್ಲ ಶಾಸಕರು. ಅಣ್ಣಜಿ, ನಮ್ಮ ಶಾಸಕರೇ ಒಕ್ಕಲಿಗರಲ್ಲಪ್ಪ. ಈಗ ನನ್ನ ಹತ್ರ ಐತೆ, ಈಗ ಅಣ್ಣನ ಕೇಳಿಲ್ಲ, ನಮ್ಮ ಮಂಜಣ್ಣ ಇಲ್ಲೇ ಕೂತವನೇ. ಎಲ್ಲ ಜಾತಿ ನಾನು ಹಿಂದೆ 10 ಸಲ ಮಾತಾಡಿದ್ದೀನಿ. 113, 116 ಜಾತಿ ಉಪಜಾತಿಗಳು ಒಕ್ಕಲಿಗರಿಗೆ ಬರೋದು ಇಲ್ಲೈತೆ. ನನ್ನ ಹತ್ರ ಬೇಕಾದ್ರೆ ನಾನು ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಇಲ್ಲೈತೆ. ಒಕ್ಕಲಿಗರ ಸಂಘದಲ್ಲಿ ನಮ್ಮ ಶಾಸಕರದು, ನಮ್ಮ ವಾಣಿಶ್ರೀ ಮೇಡಮ್ ಅವ್ರದ್ದು, ನಮ್ಮ ಅಲೋಕ್ ಸರ್ದು, ಈಗ ಮೊನ್ನೆ ತಾನೇ ನಮ್ಮ ಅಲೋಕ್ ಸರ್ ಮಿಸ್ಸಸ್ ಅವ್ರದ್ದು ಸಹ ನಾವು ಮಾಡಿಸಿದ್ವಿ. ಏನೋ ಒಕ್ಕಲಿಗರ ಸಂಘದಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ವಿ ಓಟ್ ಹಾಕ್ಲಿಕ್ಕೆ. ನೆಕ್ಸ್ಟ್ ಒಕ್ಕಲಿಗರ ಸಂಘದಲ್ಲಿ ಅವ್ರ ಮನೇಲಿ 5 ಓಟ್ ಬರ್ತದೆ. ಅದೆಂಗೆ ನೀವು ಒಕ್ಕಲಿಗರ ವಿರೋಧಿ ಹೆಂಗ್ರಿ ಬೆಂಬಿಸ್ತೀರ ನೀವು ಅಷ್ಟೇ ಹೆಂಗೆ ಅವರು ಒಕ್ಕಲಿಗರಲ್ಲ. ಇಲ್ಲಿ ನೋಡೋಣ, ನನ್ನ ಹತ್ರ ಐತೆ ದಾಖಲಾತಿ ಇಲ್ಲೈತೆ. ಎಲ್ಲ ಒಕ್ಕಲಿಗರೂ ಇದ್ರಲ್ಲಿ ಬರ್ತಾರಲ್ಲ, ರೆಡ್ಡಿ ಒಕ್ಕಲಿಗರೂ ಬರ್ತಾರಲ್ಲ. ಆಧಾರರಹಿತ ಆರೋಪ ಇದು ರಾಜಕಾರಣ. ಇದು ಸರ್, ವ್ಯಕ್ತಿಗತವಾಗಿ ಬಿಟ್ಟು ನೋಡೋದಾದ್ರೆ ಎಲ್ಲ ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗ್ತಿಲ್ಲ ಸರ್. ಯಲಹಂಕ ಕ್ಷೇತ್ರದಲ್ಲಿ 2 ಬಣಗಳಾಗಿರೋದು ಪಕ್ಷಕ್ಕೆ ಯಾವುದೂ ಬಣ ಇಲ್ಲ, 2 ಬಣನೂ ಇಲ್ಲ, 3 ಬಣನೂ ಇಲ್ಲ. ಒಂದಿಬ್ಬರು ಸಂಸದರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಸರಿ, ಏನು ಕ್ರಮ ಏನಿಲ್ಲ. ಅದು ಯಾಕೆ ಇಬ್ಬರಿಗೋಸ್ಕರ ಅಷ್ಟೊಂದೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಎಲ್ಲರೂ ಒಟ್ಟಿಗೆ ಇದ್ದೀವಿ, ಶಾಸಕರ ಜೊತೆ ಇದ್ದೀವಿ. 100 ಜನ ನಿಮಗೂ ಗೊತ್ತಿದೆ, 1000 ಜನ, ಲಕ್ಷಾಂತರ ಜನ ಶಾಸಕರಿಂದ ಇದ್ದಾರೆ. 2,20,000 ಜನ BJP ಒಂದು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಷ್ಟು ಜನ ಮತ್ತು ಬೇರೆ ಬೇರೆ ಪಕ್ಷದವರು ಸಹ ಶಾಸಕರನ್ನು ಪ್ರೀತಿಸ್ತಾರೆ. ಏನು ಸಮಸ್ಯೆ ಏನಿಲ್ಲ. ಇರಲಿ, ಇಬ್ಬರು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರೋತದೆ, ಏನು ಸಮಸ್ಯೆ ಆಗೋದಿಲ್ಲ. ಏನು ಗೊಂದಲ ಏನಿಲ್ಲಪ್ಪ ನಮಗೆ. ಸಾರ್, ಎಲ್ಲ ಸಾಮಾನ್ಯ ಕಾರ್ಯಕರ್ತರು ವಿಶ್ವನಾಥ್ ಅವ್ರ ಜೊತೆಲಿ ಇದ್ದೀವಿ. ಎಲ್ಲ ಒಟ್ಟಿಗೆ ಇದ್ದೀವಿ. ಈಗ ಹೇಳಿದ್ನಲ್ಲ ನಾನು, ಅವರು ಎಂ ಪಿ ಅವ್ರಿಗೆ ಸುಮ್ಮನೆ ಒಂದಿಷ್ಟು ದಾರಿ ತಪ್ಸೋಕೆ ಒಂದಿಬ್ಬರು ಅವರೇ. ಅದು ಸರಿ ಹೋಗ್ತದೆ ಮುಂದಿನ ದಿನಗಳಲ್ಲಿ. ಈ ಸಸ್ಪೆಂಡ್ ಮಾಡೋದು ಅದು ಇದು ನನಗೆ ಸಂಬಂಧ ಇಲ್ಲ, ನನಗದು ವಿಚಾರ ನನಗೆ ಗೊತ್ತಿಲ್ಲ. ಅದು ನಮ್ಮ ಪಕ್ಷದ ಅಧ್ಯಕ್ಷರು ರಾಮಮೂರ್ತಿ ಅವರಿದ್ದಾರೆ, ನಮ್ಮ ಮುನ್ರಾಜ ಅವರಿದ್ದಾರೆ. ಅದು ಅವರು ಪಾರ್ಟಿ ನೋಡ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷ ಹರೀಶ್ ಅವರಿದ್ದಾರೆ, ಅವರು ರಾಜ್ಯಾಧ್ಯಕ್ಷ ಇದ್ದಾರೆ. ಅದು ನಮ್ಗೆ ಸಂಬಂಧ ಇಲ್ಲ. ಅದು ಹೌದು ಇರ್ತದೆ. ಸಣ್ಣ ಪುಟ್ಟ ಒಂದು ಪಕ್ಷ, ದೊಡ್ಡ ಪಕ್ಷ ಅಂತ ಹೇಳಿದ್ಮೇಲೆ ಒಂದು ದೊಡ್ಡ ಕ್ಷೇತ್ರ, ದೊಡ್ಡ ಪಕ್ಷ, ಇದು ಸಣ್ಣ ಪುಟ್ಟ ಗೊಂದಲ ಇದೆ. ಅವರು ನಮ್ಮ MP ಅವರಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಒಳಗಡೆ ಯಾವುದೋ ಒಂದು ಇದಿದೆ, ಮನಸ್ತಾಪನೋ ಅದು ಬೇಸರನೋ ಏನೋ ಇದೆ. ಅದನ್ನು ಅವರು, ನಾನು ಹೇಳಿದ್ನಲ್ಲ, ನಮ್ಮ ಶಾಸಕರ ಜೊತೆ ಅವರೇ ಕೂತ್ಕೊಂಡು ಮಾತಾಡ್ಕೊಂತಾರೆ. ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಅದೇನು ಅಂಥ ಸಮಸ್ಯೆ ಏನಲ್ಲ. ಈ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬೇಡ ಅಂತ ನಾನು ನಮ್ಮ ಸಂಸದರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ.